ಹಂಗ ಸುಮ್ ಹೊಂಟ ಬಿಟ್ಟಿ ಹಿಂದ್ ಮಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ ಅಂದ್ರೆ ನೀನು ಮುಂದೆ ಮಾಡಿಸ್ಕೊಳ್ಳೋ ಎಲ್ಲರಿಗೂ ಮುಂದೆ ನಮಸ್ಕಾರ ಮಾಡಿದ್ರೆ ಗೊತ್ತಾಗೋದು. ಯಾರಪ್ಪ ನೀನು ನೋಡಕ್ ವಿಚಿತ್ರ ಕಾಣ್ತಾ ಇದೆಯಾ? ನಾನು ಹೇಳ್ತಿ ಪೇರನ್ ಲವ್ಲಿ ಹಚ್ಚಿ ಕಳ್ಸಾಳಪ್ಪ. ಪೇರನ್ ಲವ್ಲಿ? ಹ್ಞೂ ಅಪ್ಪ, ಮೀಸಿ ಬೋಳಿಸಿ ಸಿಟ್ಟಿಗೆದ್ದು ಪೇರನ್ ಲವ್ಲಿ ಹಚ್ಚಾಳಪ್ಪ. ಯಾರಪ್ಪ ನೀನು? ನಾ ಯಪ್ಪ ಗೊತ್ತಾಗಲಿಲ್ಲ ನಿನಗ? ಪುರಸಭೆಯಿಂದ ಬರ್ತಾರಿಲ್ಲಪ್ಪ. ಕಸವನ್ನು ತನ್ನಿ ಹಸಿ ಕಸ ಮಾಸ್ತರ್ ಒಟ್ಟು ನಮ್ಮನ್ನು ದುಡ್ಸವ ನಾವು. ಗಾಡಿ ಹೊರಗೈತಪ್ಪ. ಇವ್ ಏನ್ ಹೇಳ್ಬೇಕು? ಎಲ್ಲದಕ್ಕೂ ಗಾಡಿ ಐತೆ, ಗಾಡಿ ಏನ್ ನಿಮ್ದೆಲ್ಲ ಒಣ ಕಸನ ಗೊತ್ತೈತಪ್ಪ. ನನಗೆ ಯಪ್ಪ ನಾನ ಯಪ್ಪ ಗೊತ್ತಾಗಲಿಲ್ಲ. ಪೈಪು ನಳ ಬುರ್ಬುಷ ಎಲ್ಲವಾ. ಓ ಎಲ್ಲವನ್ನ ಗಂಡ ಪಕ್ಕಿರಪ್ಪ. ನಾವು ನನ್ನ ಅಡ್ರೆಸ್ ಅಲ್ಲಿ ಒಂದು ಸಿಕ್ಕೊಂಡು ಸಾಧ್ಯ. ವಾ ಚೆನ್ನಾಗಿದೆಯಾ? ಹ್ಞೂ ಯಪ್ಪ. ಏನಪ್ಪ ಒಟ್ಟ ಆಸ್ಪತ್ರೆ ಕಡೆ ಬಂದಿಲ್ಲ, ಅಪರೂಪಕ್ಕೆ ಇವತ್ತು ಬಂದ್ಬಿಟ್ಟೆ. ದಿವಸ ಬರಾಕ್ ನಮ್ಮ ಅತ್ತಿ ಮನೆ ಅಪ್ಪ. ಆಗಲ್ಲಪ್ಪ, ಅವಾಗ ಬರ್ತಾ ಇರ್ಬೇಕು, ಯೋಗಕ್ಷೇಮ ವಿಚಾರ ಮಾಡ್ತಾ ಇರ್ಬೇಕು ಅಂತ ಹೇಳಿದೆ. ಚಂದಾಗ ಒಂದು ಕಣ್ಣರ ಕಾಣಲ್ಲಪ್ಪ. ನಂದು ಲೆನ್ಸು ಕಿತ್ತು ಹೋಗ್ಬಿಟ್ಟೈತಿ ನಂದು. ವಯಸ್ಸಾಯ್ತಲ್ಲ. ಹ್ಞೂ ಅಪ್ಪ, ಆರಾಮದಿ ಅಪ್ಪ. ನಿಮ್ಮ ಹತ್ರ ಒಂದು ಪೇಷಂಟಿ ತಂದೀನಿ ಅಪ್ಪ. ಪೇಷಂಟಿ? ಹ್ಞೂ ಅಪ್ಪ. ಪೇಷಂಟೇ ಪೇಷಂಟ್? ಹಾಂ ನೀ ಅಂಜಲ್ಲಪ್ಪ. ಅದ ಯಪ್ಪ. ಹಾಂ ಸರಿ ಸರಿ. ತಮ್ಯ ಅದರ ಬಾರಪ್ಪ ಬಂದ್ರಿ ಅಪ್ಪ. ಯಾರು ಬರಲಿಲ್ಲ. ಅವನ ಒದರಿದ್ದು ಕೇಳಿಸಿಲ್ಲ ಕಾಣಿಸುತ್ತ. ಯಪ್ಪ ಬಾರ ಮರೆಯ ಬಂದು ನೋಡಿ ಅಪ್ಪ. ಯಾರು ಕಾಡ್ತಾನೆ ಇಲ್ಲಲ್ಲ. ಇವನವನ ನನ್ನ ಬಿಟ್ಟು ಹೆದರಿ ಹೋದ್ನಾನೆ ಅಪ್ಪ. ಅಂಬಾಬಾಬಿ ಶಟರ್ನ್ಯಾಗ ಕರ್ಕೊಂಬರ್ತೀನಿ ಅಂದ್ರೆ ಟಮ್ನ್ಯಾಗ ಕರ್ಕೊಂಡ್ ನಾನು. ಅದನ್ನು 300 ರೂಪಾಯಿಗೆ ಬಗೆಹರಿಸ್ತೇನೆ ಯಪ್ಪ. 300 ರೂಪಾಯಿ ಕೊಟ್ಬಿಡಪ್ಪ. ಜಿಮ್ ಬಾಡಿ ಐತಪ್ಪ ನಿಂದು ಮೊದಲ. ಬಂದಿಲ್ಲ, ಹೋಗ್ಕೊಂಡ್ಬಿಡ್ತೀನಿ ನೋಡಿ ಅಪ್ಪ. ಈಗ ತಮ್ಯ ಬಾರ ಬಾರ. ಬಕೀರಜ್ಜ ಅದಿನಂತರ ಹೇಳು ಯಪ್ಪ. ಒದರಿಸಿ ಸಹಾಯ ಪಡಿತಿದ್ದೀನಿ. ನಿನ್ನ ಎದುರಿಗೆ ಬಂದಲ್ಲ ಬಕೀರಜ್ಜ. ನಮಸ್ಕಾರ ಡಾಕ್ಟರ್. ಈಗ ಒಂದು 25-30 ವರ್ಷಗಳ ಹಿಂದೆ ಯಾವುದಾದ್ರೂ ಒಂದು ಮಗುನ ನಿಮ್ಮ ಹಾಸ್ಪಿಟ್ಲಿಂದ ಬೇರೆ ಯಾರಿಗಾದ್ರೂ ದಾನ ಮಾಡಿದ್ರೆ ಸರ್? ಹಾಗೇನಿಲ್ಲ, ನಾನು ಯಾವ ಮಗುನ್ನು ದಾನ ಮಾಡಿದ್ದೀನಿ. ದಾನ ಮಾಡಿರ್ಬೇಕು, ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಈಗ ಒಂದು 25 ವರ್ಷಗಳ ಹಿಂದೆ ಕುಲದೀಪ ಅನ್ನೋ ಒಂದು ಮಗುನ ನೀವು ಬೇರೆಯವರು ದಾನ ಮಾಡಿದ್ರೆ ಆ ಮಗು ಬೇರೆ ಯಾರು ಅಲ್ಲ, ಆ ಕುಲದೀಪನೇ ನಾನು. ಬಕೀರಪ್ಪ ಎಲ್ಲ ವಿಷಯ ನೀನೇ ಕರ್ಕೊಂಡ್ ಬಂದಿದ್ದಿಲ್ಲ ಯಪ್ಪ. ನಾ ಹೇಳಿದ ಬೂಟ್ಲೆ ಹೊಡಿಯಪ್ಪ. ನನಗ ನಿಮಗ ಸಂಬಂಧ ಇಲ್ಲ. ನಿಮ್ದು ಕೆತ್ತು ಏರಿಗೆ, ನಂದು ಎಮ್ಮಿನ ಏರಿಗೆ. ನಾನು ಮಕ್ಕೊಂಡಿರ್ತೀನಿ ಯಬಸು. ಇಲ್ಲ ಡಾಕ್ಟರ್, ಬಕೀರಜ್ಜ ಯಾವುದೇ ವಿಷಯ ನನಗೆ ತಿಳಿಸಿಲ್ಲ. ಎಲ್ಲ ವಿಷಯಗಳು ನಾನು ತಿಳ್ಕೊಂಡೆ ನಾನು ಇಲ್ಲಿ ಬಂದಿದ್ದೀನಿ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೆ. ನನ್ನ ತಾಯಿ ಯಾರು, ನನ್ನ ತಂದೆ ಯಾರು, ನನ್ನ ಜನ್ಮ ಸ್ಥಳವಾದರೂ ಯಾವುದು, ದಯವಿಟ್ಟು ಹೇಳಿ ಪ್ಲೀಸ್. ನಿಮ್ಮ ಕೈ ಮುಗಿದು ಹೇಳ್ತೀನಪ್ಪ. ಇಂದೊಂದು ಕರುಣಾಜನಕವಾದ ಕಣ್ಣೀರಿನ ಕಥೆ. ನೀನು ನಿನ್ನ ತಾಯಿಯ ಗರ್ಭದಲ್ಲಿರುವಾಗ ಅದಾರೋ ಪಾಪಿಗಳು ನಿನ್ನ ತಂದೆಗೆ ವಿಷ ಹಾಕಿ ಕೊಂದ್ಬಿಟ್ರು. ಆ ಅಪವಾದ ನಿನ್ನ ತಾಯಿ ಮೇಲೆ ಬಂತು. ನಿನ್ನ ತಾಯಿ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿರುವಾಗ ನಿನ್ನ ತಾಯಿ ನಾನು ಹೋಗಿ ಕಾಪಾಡಿದೆ. ನಂತರ ನಮ್ಮ ಆಸ್ಪತ್ರೆಯಲ್ಲಿ ನಿನ್ನ ಜನನವಾಯಿತು. ನಿನ್ನ ಪಾಲನೆ ಪೋಷಣೆ ಹೇಗ್ ಮಾಡೋದು ಅಂತ ನಾನು ವಿಚಾರ ಮಾಡ್ತಾ ಇರುವಾಗ ಆಕಸ್ಮಿಕವಾಗಿ ರಾಯಣ್ಣವರು ನಮ್ಮ ಆಸ್ಪತ್ರೆಗೆ ಬಂದು ಈ ಮಗುನ ನನಗೆ ಕೊಟ್ಬಿಡಿ, ನಾನು ಇದು ಜೋಪಾನ ಮಾಡ್ತೀನಿ ಅಂತ ಕೇಳಿದಾಗ ನೀವು ಹೇಗೆ ಜೋಪಾನ ಮಾಡ್ತೀರಿ ಅಂತ ಕೇಳಿದ್ರು. ನನಗಲ್ಲ, ಲಲಿತಾ ಭೀಮೇಶ್ ಅವರಿಗೆ ಬೇಕಾಗಿದೆ ಅಂತ ಕೇಳಿದ್ರು. ಅದೇ ವಂಶದ ಕುಡಿ ಅದೇ ಮನೆಯಲ್ಲಿ ಬೆಳೆದ್ರೆ ಉತ್ತಮ ಅಂತ ನಿರ್ಣಯ ಕೊಟ್ಟು ಕಳಿಸಿದೆ. ಫಕೀರಪ್ಪ, ಫಕೀರಪ್ಪ
ಯಾರನ್ನೋದು ಗೊತ್ತಾಯ್ತಾ? ಇವ ಟೈಗರ್ ಪ್ರಭಾಕರ್ ಅಲ್ಲ. ನಿನ್ನ ಆತ್ಮೀಯ ಸ್ನೇಹಿತ ಚೆನ್ನಪ್ಪ ಗೌಡನ ಇದ್ನಲ್ಲ, ಆತನ ಮಗನೇ ಈತ ಕುಲದೀಪ. ಕರೆ ಹೇಳಕತ್ತೀರಪ್ಪ? ನಿಜವಾಗ್ಲೂ ಹೇಳ್ತಾ ಇದ್ದೆ. ಚೆನ್ನಪ್ಪ ಗೌಡ ಮಗನಪ್ಪ ನೀನು. ಹೌದು ಪಕೀರ. ನನಗನ್ಸಿತ್ತಪ್ಪ ಅದ ನೋಸು ಅದ ಐಸು ಎಲ್ಲಿತ್ತೋ ಯಪ್ಪ ಇಟ್ಟು ದಿವ್ಸ ಈ ಪೀಸು. ಈಗ ಸದ್ಯಕ್ಕೆ ನಿನ್ ಮುಂದೆ ನಿಂತಿದ್ಯಲ್ಲಪ್ಪ. ನೀಪ್ಪ ಅಲ್ಲಿ ಯಾಕೆ ನಿಂತ್ಯಪ್ಪ? ಹೇಗಾರ ನಿಂತ್ಯಾನ? ಪಕೀರಜ್ಜ ಏನಾಯ್ತು ನಿಮಗೆ? ಡಾಕ್ಟ್ರೆ ಒಂದು ಇಂಜೆಕ್ಷನ್ ಎರಡು ಮಾತ್ರೆ ಒಂದು ಇಂಜೆಕ್ಷನ್ ಕೊಟ್ಟು ಸರಿಯಾಗಿತ್ತು. ಅದೇ ವಂಶ ಅದೇ ಮನೆಯಲ್ಲಿ ಬೆಳೆದ್ವಿ. ಇಂದಿಲ್ಲ ನಾಳೆ ತನ್ನ ತಂದೆಯವ್ರನ್ನ ಕೊಂದವ್ರನ್ನ ಕಂಡು ಹಿಡಿದ್ರು ಹಿಡಿಬಹುದು ಅಂತ ನೀನು ಆ ಮನೆಗೆ ಕೊಟ್ಟು ಕಳ್ಸಿ. ಆದ್ರೆ ಆ ಗುರಿ ಸಾಧಿಸಲು ನಿನ್ನಿಂದಲೂ ಸಾಧ್ಯವಾಗ್ಲಿಲ್ಲ ಕುಲದೀಪ, ನಿನ್ನಿಂದಲೂ ಸಾಧ್ಯವಾಗ್ಲಿಲ್ಲ. ಇಲ್ಲ ಡಾಕ್ಟ್ರೆ, ಆ ಗುರಿನ ಸಾಧಿಸ್ಕೊಂಡೆ ನಾನಿಲ್ಲಿ. ನನ್ನ ತಂದೆ ಚೆನ್ನಪ್ಪ ಗೌಡ್ರಿಗೆ ವಿಷ ಹಾಕಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ಆ ರಾಯಣ್ಣ ಹಾಗೂ ನನ್ನ ಸಾಕು ತಾಯಿ ಲಲಿತ. ನನಗ್ ಗೊತ್ತೈತಪ್ಪ, ಅದ ಬೋಸುಡಿ ಮಗನ ಹಾಕ್ಯಾನ ಅವಾಗ ಹೇಳಿದ್ರೆ ಒಂದ ತಾಸಿ ಮುಗಿತಿದ್ಯಪ್ಪ. ಕುಂತವ್ರೆಲ್ಲ ಮ್ಯಾಟ್ ತಗೊಂಡು ಒಳಗ್ ಬರ್ತಿದ್ರು. ಅಕ್ಕ ಒಂದ ತಾಸಿಗೆ ಜೈ ಎನ್ಸಿದ್ರು ಮ್ಯಾಟ್ಲೆ ಹೊಡಿಲಿ ಅದ್ ಮಕ್ಕಳ ಅಂತ ಇದ್ರಪ್ಪ. ಡಾಕ್ಟರ್ ದಯವಿಟ್ಟು ನನ್ನ ತಾಯಿನಾಗ ನನಗೆ ತೋರಿಸಿ ಡಾಕ್ಟರ್ ಪ್ಲೀಸ್. ಈಗ ನಿನ್ನ ತಾಯಿ ನನ್ನ ಹತ್ರನೇ ಇದ್ದಾರೆ. ನೀನು ಮಗು ಇದ್ದಾಗ ನಿನ್ನನ್ನು ಅಗಲಿಸಿದ ಕಾರಣ ಅವಳೀಗ ಹುಚ್ಚಿ ಅಂತಾಗಿದ್ದಾಳೆ. ಡಾಕ್ಟ್ರೆ, ನೀವು ಡಾಕ್ಟರ್ ಆಗಿದ್ದು ನಮ್ಮ ತಾಯಿಗೆ ಯಾವುದೂ ಚಿಕಿತ್ಸೆನ ಕೊಡಿಸ್ಲಿಲ್ವ? ಅವಳನ್ನ ಗುಣಪಡಿಸಲು ನಾವು ಸಾಕಷ್ಟು ಪ್ರಯತ್ನ ಪಡ್ತೀವಿ, ಆದ್ರೆ ಗುಣ ಆಗಲಿಲ್ಲ. ನಿನ್ನ ತಂದೆ ಹಾಗೂ ನಿನ್ನ ತಾಯಿ ಜೀವನದಲ್ಲಿ ನಡೆದ ಘಟನೆಯನ್ನ ಮರುಕಳಿಸಿದ್ರೆ ಅವಳಿಗೆ ಗುಣವಾದ್ರೂ ಆಗಬಹುದು. ಹಾಗಾದ್ರೆ ಡಾಕ್ಟ್ರೆ, ಈ ವಿಷಯನೆಲ್ಲ ನಮ್ಮ ಪತಿರಚನೆಗೆ ಗೊತ್ತಿರಬಹುದು. ಅವನನ್ನೇ ಕೇಳು. ಪತಿರಜ ಅಯ್ಯೋ ನಂದು ತುಂಬೆ ಬಂದೈತ್ಯಪ್ಪ. ನಾನು ಸಣ್ಣಗ ಕಡದಿಂದ ಬಿಡ್ತೀರಿಯಪ್ಪ. ಗೊತ್ತೈತಿ ನೀವೇ ಮಾಡಿ ತಪ್ಪಿದೆಯಲ್ಲ. ತಪ್ಪು ಯಾರದು? ಈ ತಪ್ಪು ನನ್ನದಲ್ಲ. ಏನ್ ಸುಮ್ ನಿತ್ಯ ಅಲ್ಲ. ಚೆನ್ನಪ್ಪ ಗೌಡ ಹಾಗೂ ಪಾರ್ವತಿ ಅವರ ಜೀವನದಲ್ಲಿ ನಡೆದ ಘಟನೆ ಯಾವ್ದಾದ್ರು ನಿನಗೆ ನೆನಪಿದೆಯಾ? ಘಟನೆ ಘಟನೆ ಹೌದು ಘಟನೆ. ಹಂಗಂದ್ರೆ ಏನಪ್ಪ? ಅವರು ಯಾವ ರೀತಿ ಅನ್ಯೋನ್ಯವಾಗಿದ್ರು? ಅವ್ರ ಹೊಟ್ಟಿಗೆ ಅನ್ನನ ತಿಂತಿದ್ರಿ ಅಪ್ಪ. ಆಗಲ್ಲಪ್ಪ, ಎಲ್ಲರೂ ಅನ್ನನೇ ತಿಂತಾರೆ. ಇವಾಗಲ್ಲ ಅವ್ರು ಯಾವ ರೀತಿ ಅನ್ನ ತಿಂತಿದ್ರು? ಯಾವ ರೀತಿಯಿಂದ ಪ್ರೀತಿಯಿಂದ ಇದ್ರು. ಅವ್ರು ಪ್ರೀತಿ ಮಾಡ್ಬೇಕಾದ್ರೆ ಬಾಗ್ಲ ಹಾಕೊಂಡು ನಾನು ಹೊರಗೆ ಹಾಕಿ ಬಿಡ್ತಿದ್ರು. ನೀನು ಕೇಳೋದು ಕೇಳ್ತೀವಿ ಇಂತಾವ ಚೀ ಕಳ್ಳ ಹೋಗ ಕಡೆ. ಆಗಲ್ಲ, ಕೇಳ್ತಾ ಇರೋದು. ಹೊಲದಲ್ಲಿ ಕೆಲಸ ಮಾಡೋದು ಹೇಗೆ? ಕೈಲೇ ಮಾಡ್ತಿದ್ರಿ ಅಪ್ಪ. ಎಲ್ಲರೂ ಕೈಲೇನೆ ಕೆಲಸ ಮಾಡ್ತಾರೆ. ಆಗಲ್ಲ, ಪ್ರೀತಿಯಿಂದ ಮಾತಾಡೋದು, ಹಾಡಾಡೋದು, ಸುತ್ತಾಡೋದು. ಯಪ್ಪ ಹಾಡಂದು ಕುಳೆ ಒಂದು ನೆನಪಾಟ್ಯಪ್ಪ ನನಗ. ಯಾವ್ದು? ಶರೀಫಾಚಾರ್ದು ಒಂದ್ ಹಾಡು ಹಾಡ್ತಿದ್ರಿ ಅಪ್ಪ. ಯಾವ್ದು? ಕ್ವಾಕ್ 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 ಕ್ವಾಕ್. ಶರೀಫಾಚಾರ್ ಈ ಕಡೆ ಆಯ್ತು. ಓ ಇದು ಕರೀಂ ಸಾಬ್ರಿ ಕಾಡಪ್ಪ. ಅದೇಯಪ್ಪ 6 3 9 ಗಡಿಗಿರ್ತೈತಿ, ಚಟ್ನಿ ಸಿಡಿತೈತಿ, ಪಾಟ್ ಚೆನ್ನಪ್ಪ ಚನ್ನಗೌಡ. ಡಾಕ್ಟ್ರೆ ನನಗೆ ಗೊತ್ತಿದೆ. ನಿಮ್ ಗೊತ್ತೈತೆ ಒಂದ್ ಕೆಡುವು ಗಾನ ಸುದೆ ಕೇಳೋನಂತ. ಆಯ್ತು ಕೆಡುತ್ತೀನಿ. ಆಮೇಲಿಂದ ಕೇಳುವಂತ ಯಾಕ ನಾನು ಕುಂದ್ರಸಾಕ ನೀ ಬಂದಿದ್ನಿ. ಹಾಗಾದ್ರೆ ನಿನ್ನ ತಾಯಿ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಅವಳು ಬಂದಾಗ ಈ ಹಾಡನ್ನ ಹಾಡು, ಅವಳಿಗೆ ಗುಣವಾದ್ರೂ ಆಗ್ಬೋದು. ಯಪ್ಪ ಪಾಯ್ತಿ ಮೊದ್ಲ ಹುಚ್ಚಿಡ್ದ ತಂತಿ ಅವಾಗ ಸರ್ಪ್ಲಿ ಕಟ್ಕೊಂಡ್ ಬಾ ನೋಡ್ರಿ. ಮತ್ತ ಹುರುಪ್ನ್ಯಾಗ ನನ್ನ ಮಗ ನೀ ಅಂತ ಎಲ್ಲಿ ಮೊದ್ಲ ಕ್ಯಾಶೋ ಮಾಸ್ತರ್ ಕಣ್ಣಿಟ್ಟ ನನ್ ಮ್ಯಾಗ. ಸುಂದರವಾದ ಹೆಣ್ಣಲ್ಲ ನೀನು. ಸರಿ ಅಪ್ಪ, ಆಯ್ತು. ಮತ್ ಲಾಭ ಹೋಗ್ಕೊಂಡ್ಬಿಡ್ತೀನಿ ನೋಡ್ ನಾ. ಮತ್ತ ಸರ್ಪ್ಲಿನ ಕಟ್ಟಿದ್ರು ಮಾರಿ. ಯಾಕಣ್ಣ
ಮಗ ಬಂದಿದ್ದಾನೆ. ಎಲ್ಲಿದ್ದಾನಪ್ಪ ನನ್ನ ಮಗ? ಅಣ್ಣ ಇದ್ಯಾ ಪ್ರಾಣಿ? ನಾ ಪಕ್ಷವ ಕತ್ತಿ ಗೊತ್ತನು ಇಂತಲ್ಲೇ ಚೀಲ ಹೊರಿಸಿ ಹೊಂಟು ಬಿಡತ್ತಿ ಹೊಗ ಮರ ಒಂದೊಂದು ಕಾಯಿ ಅನ್ಕೋತಿಂದ ನಾನ್ಯವ್ವ ಏನ್ ಹುಚ್ಚರು ಕರ್ಕೊಂಡ್ ಬರ್ತೀರಪ್ಪ ನಿನ್ನ? ಸಾಕಾಗ್ಬಿಟ್ಟೈತೆ ಅನ್ಸಲ್ಲ. ಚೆನ್ನಪ್ಪ ಚೆನ್ನಗೌಡ ಕೊಂಬರ ಮಾಡಿ ಕೊಡನವ್ವ ಚೆನ್ನಪ್ಪ ಚೆನ್ನಗೌಡ ಕೊಂಬರ ಮಾಡಿ ಕೊಡನವ್ವ ಚಂದ್ರಕ್ಕೆ ಸಂಗೀತ ಚಂದ್ರಕ್ಕೆ ತಂದಿನ ಹುಚ್ಚಿಡ್ದತ್ತಿ ಕಲ್ತು ಒಂದು ಭಾಗದಿಗಿದ್ದ ಎಲ್ಲಿ ಹೋಗಿದ್ಯಪ್ಪ? ಅಮ್ಮ ಡಾಕ್ಟರ್ ಅಂತಲ್ಲ ಬೆಂಗಳೂರಲ್ಲಿ ನನ್ನ ಇಟ್ಟು ಓದಿಸ್ತಾ ಇದ್ದೆ. ನನ್ನ ಓದ್ ಪೂರ್ತಿ ಮುಗಿತು. ನಿನ್ನನ್ನು ಕರ್ಕೊಂಡು ಹೋಗು ಅಂತೇಳಿ ನನ್ನ ಕರ್ಕೊಂಡ್ ಬಂದಿದ್ದಾರೆ. ಹೋಗೋಣಮ್ಮ ಅಮ್ಮ ತಡೆಯಮ್ಮ ಇರ್ತಾನೆ. ನೋಡ ನನ್ನ ಮಗ ಬೆಳೆ ದೊಡ್ಡವನಾಗ್ಬಿಟ್ಟಿದ್ದಾನೆ. ಕರ್ಕೊಂಡು ಹೋಗ್ಲಿಕ್ಕೆ ಬೈತಾರೆ. ಹೋಗ್ಬಿಡ್ತೀನಪ್ಪ. ಎಷ್ಟು ದಿನ ಆಗ್ತಿದೆ ನಾನು ಭಾರವಾಗಿರ್ಬೇಕು. ಒಂದೇನಮ್ಮ ನಿನ್ನ ಮಾತು? ಇಷ್ಟು ದಿನ ನೀನು ನನಗೆ ಭಾರ ಆಗ್ದವಳು, ಈಗ ನಿನ್ನ ಮಗ ಬಂದ ತಕ್ಷಣನೇ ನೀನು ನನಗೆ ಭಾರ ಆಗ್ಬೇಕು. ತಪ್ಪು ತಿಳ್ಕೊಬೇಡ. ಎಲ್ಲರೂ ಸೇರಿ ನಮ್ಮ ಊರಿಗೆ ಹೋಗೋಣ. ಎಲ್ಲರೂ ಸೇರಿ ಊರಿಗೆ ಹೋಗೋಣಂತೆ. ಮೊದ್ಲೋಗಿ ಅಡಿಗೆ ಮಾಡಿಸ್ಬೇಕು, ಊಟ ಮಾಡಿ ಊರಿಗೆ ಹೋಗು. ಯವ್ವ ಅಡಿಗೆ ಮಾಡಿ ಉಟ್ಕೊ. ಯವ್ವ ಎಲ್ಲರೂ ಸೇರಿ ಊರಿಗೆ ಹೋದ್ರೆ ಈ ಊರಾಗಿರೋರು ಯಾರು ನೆನ್ಸಿದ್ದಾರೆ ಯವ್ವ ಬೇ ಬಾ ಇಲ್ಲಿ ಹುಚ್ಚ ಬಿಟ್ಟೆ ನೀನು ಸುಮ್ಮನೆ ಅಪ್ಪ ಗೊತ್ತಾ ಏನಿಲ್ಲ ಸುಮ್ಮನೆ ಆಗಿದೆ. ಇದು ಎಷ್ಟು ಒಂದು ಎಲ್ಲಿದೆವು 5 ಬಟ್ಟೆ ತಿನ್ನ ಅಯ್ಯೋ ಹುಚ್ಚು ಬಿಟ್ಟಿಲ್ಲ ಈ ಹೆಣ್ಮಗಳಿಗೆ ಏನಿಲ್ಲ ನಾ ಯಾರು ಗೊತ್ತೈತೆ ನೀವು ನಾ ಯಾವ ಒಣ ಕಸ ಹಸಿ ಕಸ ನಾವು ಅವಂಗ ಗೊತ್ತಾಗಿಲ್ಲ ನಿನಗೆ ಪೈಪು ನಯ ಬುರ್ರ ಬುಷ್ ನಡಿ ಅವನು ಎಲ್ಲವ್ವ ಎಲ್ಲವನು ಗಂಡ ಪಕ್ಕೀರಪ್ಪ. ಅವನು ಸಾಯ್ತನ ಎಲ್ಲವನ್ ಗಂಡು ಪಕ್ಕಿರಪ್ಪ ಅದ ಯಾ ಪಕ್ಕಿರಪ್ಪ ನಿಂತ ಎಲ್ಲವ್ವ ಆರಾಮದಿಯಪ್ಪ? ಆರಾಮದಿನಿ ಅಂತ ನೀನ್ ನೋಡಕ್ ಬಂದೀನಿ ಎಲ್ಲಮ್ಮ ಆಗಿದ್ದಾಳೆ? ಅಯ್ಯೋ ಸತ್ಲ ಮುದುಕಿ ಸತ್ಯ ಮುದುಕಿ ಇಷ್ಟೊಂದು ಕಣ್ಣಿರು ಮೈಯಾಗ ರಕ್ತ ಇಲ್ಲ ಒಬ್ಬ ನೀರ ಅದಾವ ನಾವು ಏನ್ ಗಾಬಾಳ ನಿಂತೆ ಮಾತು ಹೊಡಿತೀವಿ ಹುಚ್ಚ ಹಿಡಿತೋ ಯಪ್ಪ ಎರಡು ಅದಾಳ ಎಲ್ಲಮ್ಮ? ಇನ್ನ ಅದ ಟೈಪಿಂಗ್ನಾಗ ಇದೆಯಲ್ಲಿ ಅದಾಳ ಬೇ ಇದ್ರ ಹಾಕ್ಬಿಡಪ್ಪ. ಇದ್ರ ಬಿಡವ ಸಾಯ್ ಹೊಡಿತೀಯ ಮಕ್ಳು ಎಷ್ಟನಪ್ಪ? ಒಂದು 13-14 ಮಂದಿ ಅದಾರ ನಾ ಎಲ್ಲ ಒಂದ್ 3 ಡಜನ್ ಮಾಡ್ಬೇಕನ್ನೆ ಮುದುಕಿಗೆ ಆರಾಮ್ ತಪ್ಪಕತ್ತವ್ ನಾವ್ನ ತುಂಬಾ ಯೋಚನೆ ಯಾರು ನಿನಗೆ ಭೇಟಿ ಆಗ್ಲಿಲ್ಲ. ಏನೇನ್ ನಡಿತೀಯಪ್ಪ ಕಿಶದಾಗ ಎಂದೇ ಅದು? ಬಂದಿದ್ರಪ್ಪ ಭೇಟಿ ಆದ್ರು ಮನೆ ಬಂದು ಮಕ್ಕಳು ನೋಡಿದ್ರ ಅಪ್ಪ ಮಕ್ಕಳು ನೋಡಿ ಯಾರು ಹುಡುಗರು ಅಂದ್ರು ನನ್ನ ಮಕ್ಕಳು ಅಂದೆ ಎದಿನ ಹೊಡೆದವ ಒಂದ ಹೊಟ್ಟಕ್ಕ ಕರ್ಕೊಂಬಂದು ಬೋಧನ ಮಾಡಿದ್ನಪ್ಪ ಅದೇನ ಕೊಟ್ಟಿದ್ನಪ್ಪ ನನ್ನ ಮಕ್ಕಳು ಉಬ್ಬಿಸಿ ಬಂದಿಸ್ಬಿಟ್ಟು ಅಂತವೆಲ್ಲ ಮಕ್ಕಳ ಕೈಗೆ ಸಿಗಂಗ ತೆಗೆದಿಡುದು. ಯಾರಿಗ್ ಗೊತ್ತಪ್ಪ ಮನಿ ಇರುದ ಸಣ್ಣದಪ್ಪ ನಾವ ಒಬ್ಬರ ಮ್ಯಾಗ ಒಬ್ಬರು ಮಕ್ಕಳ್ತೀವಿ ಮುಗಿಸ್ತೀನಪ್ಪ ಏನಪ್ಪ ಅದು ನನ್ನ ತಪ್ಪ ಅಲ್ಲಪ್ಪ ಸೆಂಟ್ರಲ್ ಗೌರ್ಮೆಂಟ್ ತಪ್ಪಪ್ಪ ನನಗ ನಿದ್ದಿ ಚಲೋ ನಿದ್ದೆ ಹತ್ತದ ಯಪ್ಪ ಅದು ಗೋಳು ಗುಂಪು ಬಸ್ ಇರ್ತಿತ್ತಲ್ಲ ಟ್ರೈನು ಯಪ್ಪ ಟ್ರೈನು ಬಸ್ಸು ಟ್ರೇನು ಟ್ರೈನು ಬಂದವನ 4 ಗಂಟೆಗೆ ಕೆಬಿಸಿ ಹೋಗ್ಬಿಡುದಪ್ಪ ನಾ ನೀರ್ ಬಿಡಾಕ 6 ಗಂಟೆಗೆ ಹೋಗ್ಬೇಕು ಮಕ್ಕೊಂಡ್ರೆ ನಿದ್ದೆ ಹತ್ತತ್ತ ಅಂತಂದು 2 ತಾಸು ಟೈಮ್ ಪಾಸ್ ಮಾಡ್ತಿದ್ನಿಯಪ್ಪ ಚಲೋ ಮಾಡ್ತೀಯಪ್ಪ. ಹೂನಪ್ಪ ಮಕ್ಕಳು ಎಲ್ಲರೂ ಆರೋಗ್ಯವಾಗಿದ್ದಾರೆ. ಅವ್ರ ನಮ್ಮನ್ನ ಸಾಯಿ ಹೊಡೆದ ಆರಾಮಿರ್ತಾರಪ್ಪ ಅಂತ ಹ್ಞೂ ಅವು ಇಬ್ರು ಅವಳಿ ಜವಳಿ ಇದ್ದು